ಹಲಸಿನಕಾಯಿ ಬೀಜದ ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾರೆ. ಜೊತೆಗೆ ಇದು ರಿಚ್ ಪ್ರೋಟೀನ್ ಕೂಡ. ಈ ಹಲಸಿನಕಾಯಿ ಬೀಜದಿಂದ ತುಂಬಾ ರುಚಿಯಾಗಿರುವಂತಹ ಉಂಡೆನ ಮಾಡ್ಬೋದು. ನೀವು ಹೇಳೋವರೆಗೂ ಮನೆಯಲ್ಲಿ ಯಾರಿಗೂ ಈ ಹಲಸಿನಕಾಯಿ ಬೀಜದ ಉಂಡೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ರುಚಿಯಾಗಿರುತ್ತೆ. ಮಾಮೂಲಿ ಎಳ್ಳುಂಡೆ, ಶೇಂಗಾ ಉಂಡೆ ಇರುತ್ತಲ್ವ, ಅದಕ್ಕಿಂತನೂ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಲಸಿನಕಾಯಿ ಬೀಜನ ತೊಗೊಂಡು ಒಂದು 10 ನಿಮಿಷ ನೆನೆಸಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅರ್ಧ ಹೋಳುಗಳಾಗಿ ಕೈಯಲ್ಲೇ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು. ಹಾಗೆ ತರಿಯಾಗಿ ರುಬ್ಕೊಂಡು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಹುರಿಯೋಕ್ಕೆ ಕಷ್ಟ ಆದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಬೇಕಿದ್ದರೂ ಸೇರಿಸ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಹುರ್ಕೊಂಡು ಅದ್ರ ಪರಿಮಳ ಘಮ ಘಮ ಅಂತಿರುತ್ತೆ. ಆವಾಗ ಹಲಸಿನಕಾಯಿ ಬೀಜ ಹುರಿದಿದ್ದಾಗಿದೆ ಅಂತ ಗೊತ್ತಾಗುತ್ತೆ. ಆವಾಗ 1 ಬಟ್ಲಷ್ಟು ತೆಂಗಿನಕಾಯಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ 1 ಬಟ್ಲಷ್ಟು ಶೇಂಗಾ ಬೀಜನ ಮೊದಲೇ ಹುರಿದಿಟ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಪದಾರ್ಥಕ್ಕೆ 1 ಬಟ್ಲಷ್ಟು ಬೆಲ್ಲ ಬೇಕಾಗತ್ತೆ. ಬೆಲ್ಲದ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. ಬೆಲ್ಲದ ಪೌಡ್ರು ಕ್ಲೀನಾಗಿರೋದ್ರಿಂದ ಹಾಗೆ ಹಾಕ್ಕೊಳ್ತಿದ್ದೀನಿ. ಮತ್ತೊಂದು ಸ್ವಲ್ಪ ಚೆನ್ನಾಗಿ ಕೊಬ್ಬರಿ ಜೊತೆ ಶೇಂಗಾ ಪೌಡ್ರ್ ಜೊತೆ ಬೆಲ್ಲನ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ತಣ್ಣಗಾದಮೇಲೆ ಉಂಡೆಗಳನ್ನಾಗಿ ಕಟ್ಕೊಂಡ್ರೆ ಹಲಸಿನ ಬೀಜದ ಉಂಡೆ ರೆಡಿ ಆಗುತ್ತೆ. ತುಂಬ ಒಳ್ಳೆಯದಿದು. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.